ಫ್ರೆಂಡ್ಸ್, ಒಂದು ನಿಮಿಷ ಕಣ್ಮುಚ್ಕೊಳ್ಳಿ. ನನಗಂತೂ ಈ ಸ್ಟೋರಿ ನೆನ್ಸ್ಕೊಂಡ್ರೆ ನಾನೇ ಆ ಫ್ಲೈಟಲ್ಲಿ ಕೂತಿದ್ದೇನೇನೋ ಅನ್ನೋ ಲೆವೆಲ್ಗೆ ಎದೆ ಡವ ಡವ ಅನ್ನುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಗ್ಗತ್ತಲು, ಮಳೆ ಬರ್ತಿರೋ ಯಾವುದೋ ಘಾಟ್ ಸೆಕ್ಷನ್ನಲ್ಲಿ ನೀವು 100ರ ಸ್ಪೀಡ್ನಲ್ಲಿ ಬೈಕ್ ಓಡಿಸ್ತಾ ಇದ್ದೀರಾ. ಸಡನ್ ಆಗಿ ಎಂಜಿನ್ ಆಫ್, ಹೆಡ್ಲೈಟ್ ಆಫ್, ಬ್ರೇಕ್ ಕೂಡ ಫೇಲ್ ಅಂದೇ ಹೆಂಗಾಗ್ಬೇಡ? ಆ ಒಂದು ಕ್ಷಣ ಪ್ರಾಣ ಬಾಯಿಗೆ ಬರುತ್ತಲ್ವಾ? ಈಗ ಇದೇ ಭಯಾನಕ ಸೀನ್ ನಡುರಾತ್ರಿ ಆಕಾಶದಲ್ಲಿ 35,000 ಅಡಿ ಎತ್ತರದಲ್ಲಿ ಆದೆ ಹೇಗಿರುತ್ತೆ? ಕೆಳಗಡೆ ನೋಡಿದರೆ ಮೈ ಕೊರೆಯುವ ಕಪ್ಪು ಅಟ್ಲಾಂಟಿಕ್ ಸಮುದ್ರ. ಆ ದೊಡ್ಡ ಏರ್ಬಸ್ ವಿಮಾನದಲ್ಲಿ 306 ಜನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ವಿಮಾನದಲ್ಲಿ ಪೂರ್ತಿ ಸೈಲೆನ್ಸ್. ಆದರೆ ಸಡನ್ ಆಗಿ ಕಾಕ್ಪಿಟ್ ಡ್ಯಾಶ್ಬೋರ್ಡ್ನಲ್ಲಿ ಒಂದೊಂದೇ ವಾರ್ನಿಂಗ್ ಲೈಟ್ಸ್ ಬ್ಲಿಂಕ್ ಆಗೋಕೆ ಶುರುವಾಯಿತು. ಧಡೀರಂತ ಬಲಗಡೆ ಎಂಜಿನ್ ಕಂಪ್ಲೀಟ್ ಡೆಡ್. ಪೈಲಟ್ಗಳಿಗೆ ಅಕ್ಷರಶಃ ಬೆವರು ಸುರಿಯೋಕೆ ಶುರುವಾಯಿತು. ಸರಿ, ಒಂದು ಎಂಜಿನ್ ಹೋಯ್ತು, ಇನ್ನೊಂದಿದೆಯಲ್ಲ ಅಂತ ಅವರು ಲೆಕ್ಕಾಚಾರ ಹಾಕುವಷ್ಟರಲ್ಲೇ ಬರೀ 13 ನಿಮಿಷದ ಗ್ಯಾಪ್ನಲ್ಲಿ ಕಾದಿತ್ತು ನೋಡಿ ಅಸಲಿ ಶಾಕ್. 2ನೇ ಎಂಜಿನ್ ಕೂಡ ಢಮಾರ್. ಒಂದೇ ಒಂದು ಹನಿ ಫ್ಯೂಯಲ್ ಇಲ್ಲ ಬ್ರೋ. 2 ಎಂಜಿನ್ ಝೀರೋ. ಪೂರ್ತಿ ಪವರ್ ಕಟ್ಟಾಗಿ ಫ್ಲೈಟ್ನಲ್ಲಿ ಕಗ್ಗತ್ತಲು ಆವರಿಸಿದೆ. ಒಳಗಿದ್ದ 306 ಜನ ಕೂಗಾಡ್ತಿರೋದು ಕೇಳಿದ್ರೆ ಮೈ ಜುಮ್ಮನುಟೆ. ಆ 330 ಟನ್ ತೂಕದ ವಿಮಾನ ಈಗ ಸೈಲೆಂಟ್ ಆಗಿ ಸಮುದ್ರದ ಕಡೆಗೆ ಕುಸಿತಾ ಇದೆ. ಸಾವು ಕಣ್ಣೆದುರಿಗೆ ಬಂದು ನಿಂತಿರೋ ಆ ಕ್ಷಣ ಇದ್ಯಾವುದೋ ಹಾಲಿವುಡ್ ಸಿನಿಮಾ ಸೀನಲ್ಲ ಫ್ರೆಂಡ್ಸ್. ಆಗಸ್ಟ್ 24, 2001ರಲ್ಲಿ ಏರ್ ಟ್ರಾನ್ಸಾಟ್ ಫ್ಲೈಟ್ 236ನಲ್ಲಿ ನಡೆದ ರಿಯಲ್ ಎದೆ ನಡಗಿಸುವ ಸ್ಟೋರಿ. ಅಷ್ಟಕ್ಕೂ ಸಮುದ್ರಕ್ಕೆ ಬೀಳಬೇಕಿದ್ದ ಆ ಎಂಜಿನ್ಗಳು ಸಡನ್ ಆಗಿ ಆಫ್ ಆದವು ಯಾಕೆ? ಆ 306 ಜನ ಕೊನೆಗೆ ಹೆಂಗೆ ಬದುಕುಳಿದ್ರು? ಸಾವು ಎದುರಿಗೆ ನಿಂತಾಗ ಆ ಪೈಲಟ್ ಮಾಡಿದ ಆ ಡೆಡ್ಲಿ ಟ್ರಿಕ್ ಏನು? ಹೇಳ್ತೀನಿ ಕೇಳಿ. ಆ ರಾತ್ರಿಯ ಇತಿಹಾಸವನ್ನೇ ರೀಕ್ರಿಯೇಟ್ ಮಾಡೋಣ. ಕಥೆ ಶುರುವಾಗೋದು ಆ ಭಯಾನಕ ಕ್ಷಣಕ್ಕಿಂತ ಕೆಲವು ಗಂಟೆಗಳ ಮುಂಚೆ. ಪೋರ್ಚುಗಲ್ನ ಲಿಸ್ಬನ್ ಏರ್ಪೋರ್ಟ್ನಿಂದ ಆ ಫ್ಲೈಟ್ 236 ಕೆನಡಾದ ಟೊರೊಂಟೊಗೆ ಹೊರಡಲು ರೆಡಿಯಾಗಿತ್ತು. ಇದರ ಕ್ಯಾಪ್ಟನ್ ರಾಬರ್ಟ್ ಪಿಶೆ. ಈ ಮನುಷ್ಯನಿಗೆ ಬರೋಬ್ಬರಿ 16,800 ಗಂಟೆಗಳ ಕಾಲ ಫ್ಲೈಟ್ ಹಾರಿಸಿದ ಎಕ್ಸ್ಪೀರಿಯನ್ಸ್ ಇತ್ತು. ವಿಮಾನ ಟೇಕ್ ಆಫ್ ಅಂತೂ ಮಸ್ತಾಗಿ ಆಯಿತು. ವೆದರ್ ಕೂಡ ಚೆನ್ನಾಗಿತ್ತು. ಆದರೆ ಯಾರಿಗೂ ಗೊತ್ತಿಲ್ಲದ ಒಂದು ಸಣ್ಣ ತಪ್ಪು ಆ ಫ್ಲೈಟ್ನ ಒಳಗಡೆ ಅವರೆಲ್ಲರ ಸಾವಿಗೆ ಆಲ್ರೆಡಿ ಸ್ಕೆಚ್ ಹಾಕ್ತಾ ಇತ್ತು ಫ್ರೆಂಡ್ಸ್. ಅದೇನಪ್ಪ ಅಂದರೆ, ವಿಮಾನ ಹಾರುವ ಕೆಲವು ವಾರಗಳ ಮುಂಚೆ ಮೇಂಟೆನೆನ್ಸ್ ಟೀಮ್ ಅವರು ಬಲ ಎಂಜಿನ್ನ ಒಂದು ಹೈಡ್ರಾಲಿಕ್ ಪಂಪ್ನ ಚೇಂಜ್ ಮಾಡಿದ್ರು. ಆದರೆ ಆ ಹೊಸ ಪಾರ್ಟ್ ಆ ವಿಮಾನಕ್ಕೆ ಸರಿಯಾಗಿ ಫಿಟ್ ಆಗಿರಲಿಲ್ಲ. ಇದು ಎಂಥ ಪ್ರಾಬ್ಲಮ್ ಅಂದರೆ, ನೀವು ಹೊಸ ಶೂ ಹಾಕೊಂಡಾಗ ಅದು ಕಾಲಿಗೆ ಉಜ್ಜಿ ಗಾಯ ಆಗಲ್ವಾ? ಸೇಮ್ ಹಂಗೆ ಆ ಹೊಸ ಪಾರ್ಟ್ ಒಳಗಡೆ ಇದ್ದ ಇಂಧನದ ಪೈಪ್ಗೆ ಸಣ್ಣದಾಗಿ ಉಜ್ಜಿಕೊಳ್ತಾ ಇತ್ತು. ವಿಮಾನ ಹಾರಾಟ ಶುರುವಾದ ಮೇಲೆ ಆ ಫೋರ್ಸ್ಗೆ, ಆ ಉಜ್ಜುವಿಕೆಯಿಂದ ಪೈಪ್ಗೆ ರಂಧ್ರ ಬಿದ್ದು ವಿಮಾನದ ಇಂಧನ ಪ್ರತಿ ಸೆಕೆಂಡ್ಗೂ ಲೀಟರ್ಗಟ್ಟಲೆ ಅಟ್ಲಾಂಟಿಕ್ ಸಮುದ್ರಕ್ಕೆ ಸುರಿಯೋಕೆ ಶುರುವಾಯಿತು. ಹೀಗೆ ಫ್ಯೂಯಲ್ ಲೀಕ್ ಆಗ್ತಾ ಆಗ್ತಾ ಕೆಲವು ಗಂಟೆಗಳ ನಂತರ ಕಾಕ್ಪಿಟ್ನಲ್ಲಿ ಕೂತಿದ್ದ ಪೈಲಟ್ಗಳಿಗೆ ಒಂದು ಅಲಾರ್ಮ್ ಬಂತು. ಅವೇ ಫ್ಯೂಯಲ್ ಇಂಬ್ಯಾಲೆನ್ಸ್ ಅಲಾರ್ಮ್. ಅಂದರೆ ಎಡ ಎಂಜಿನ್ಗಿಂತ ಬಲ ಎಂಜಿನ್ನಲ್ಲಿ ಇಂಧನ ವೇಗವಾಗಿ ಕಡಿಮೆ ಆಗ್ತಿದೆ ಅಂತ ಅರ್ಥ. ಇಲ್ಲೇ ನೋಡಿ ವಿಧಿಯ ಆಟ ಶುರುವಾಗಿದ್ದು. ಅದು ಲೀಕ್ ಆಗ್ತಿದೆ ಅಂತ ಪೈಲಟ್ಗಳಿಗೆ ಗೊತ್ತಾಗಲಿಲ್ಲ. ಅವರು ಬ್ಯಾಲೆನ್ಸ್ ಮಾಡೋಕೆ ಅಂತ ಎಡಗಡೆಯಿಂದ ಬಲಗಡೆಗೆ ಇಂಧನ ಟ್ರಾನ್ಸ್ಫರ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ರೂಲ್ಸ್ ಪ್ರಕಾರ ಅವರು ಮಾಡಿದ್ದು ಕರೆಕ್ಟೇ. ಆದರೆ ನಿಮ್ಮ ಎಡ ಜೇಬಲ್ಲಿ 100 ರೂಪಾಯಿ ಇದೆ, ಬಲ ಜೇಬಲ್ಲಿ 50 ಇದೆ ಅಂದ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಲು ಎಡದಿಂದ ಬಲಕ್ಕೆ ದುಡ್ಡು ಹಾಡ್ತೀರಾ. ಆದರೆ ಬಲ ಜೇಬಿಗೆ ದೊಡ್ಡ ತೂತು ಬಿದ್ದಿದ್ರೆ ಏನಾಗುತ್ತೆ? ಇರೋ ದುಡ್ಡೆಲ್ಲ ಖಾಲಿ ಅಲ್ವಾ? ಸೇಮ್ ಅದೇ ಆಯಿತು. ಅವರು ಇಂಧನ ಟ್ರಾನ್ಸ್ಫರ್ ಮಾಡಿದ್ದೆ ತಡ ಆ ತೂತಿನ ಮೂಲಕ ಇಡೀ ವಿಮಾನದ ಇಂಧನ ಕಂಪ್ಲೀಟ್ ಖಾಲಿಯಾಯಿತು. ರಾತ್ರಿ 5:33 ಬೂಮ್! ಇಂಧನವಿಲ್ಲದೆ ಬಲ ಎಂಜಿನ್ ಕಂಪ್ಲೀಟ್ ಆಗಿ ಡೆಡ್. ಕಾಕ್ಪಿಟ್ನಲ್ಲಿ ಸೈರನ್ ಶುರುವಾಯಿತು. ಕ್ಯಾಪ್ಟನ್ ಪಿಶೆ ತಕ್ಷಣ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ 120 ಕಿಲೋಮೀಟರ್ ದೂರದಲ್ಲಿದ್ದ ಅಜೋರ್ಸ್ ದ್ವೀಪದ ಕಡೆ ವಿಮಾನ ತಿರುಗಿಸಿದ್ರು. ಆದರೆ ಕೇವಲ 13 ನಿಮಿಷ ಕಳೆಯುವಷ್ಟರಲ್ಲೇ ಆ ವಿಮಾನದ ಕೊನೆಯ ಆಸರೆಯಾಗಿದ್ದ ಎಡ ಎಂಜಿನ್ ಕೂಡ ನಿಂತೋಯ್ತು. ವಿಮಾನದ ಎಲೆಕ್ಟ್ರಿಕ್ ಸಿಸ್ಟಮ್ ಆಫ್ ಆಯಿತು. ಕಾಕ್ಪಿಟ್ ದೀಪಗಳು ಆರಿದವು. ಕ್ಯಾಬಿನ್ನಲ್ಲಿ ಕಗ್ಗತ್ತಲು. ಫ್ರೆಂಡ್ಸ್, ಯೋಚನೆ ಮಾಡಿ. ಸಿಗ್ನಲ್ ಇಲ್ಲ ಅಂತ ಗೊತ್ತಿದ್ರೂ ಒಬ್ಬ ಯುವಕ ಕಣ್ಣೀರು ಹಾಕ್ತಾ ಅಮ್ಮನಿಗ ಕೊನೆಯ ಮೆಸೇಜ್ ಟೈಪ್ ಮಾಡ್ತಿದ್ದ ಅಂದೇ ಆ ಸಿಚುವೇಶನ್ ಹೆಂಗಿರಬೇಡ? ಸಾವು ಎದುರಿಗೆ ಬಂದಾಗ ಸಾಮಾನ್ಯ ಜನರಿಗೆ ಏನಾಗುತ್ತೆ? ಮೈಯೆಲ್ಲ ನಡುಗುತ್ತೆ. ಏನು ಮಾಡಬೇಕು ಅಂತ ತೋಚದೆ ಪ್ಯಾನಿಕ್ ಆಗ್ತಾರೆ. ವಿಮಾನದಲ್ಲಿ ಇದ್ದ 300 ಜನರು ಕೂಡ ಅಳುತ್ತಿದ್ರು. ಆದರೆ ಕ್ಯಾಪ್ಟನ್ ಪಿಶೆ ಮಾತ್ರ ಪ್ಯಾನಿಕ್ ಆಗಲಿಲ್ಲ. ಆ 16,000 ಗಂಟೆಗಳ ಅನುಭವ ಆ ಕ್ಷಣದಲ್ಲಿ ಆಟಕ್ಕೆ ಇಳಿತು. ಭಯ, ಅಳು ಎಲ್ಲ ಪಕ್ಕಕ್ಕಿಟ್ಟು ಪಕ್ಕಾ ಕ್ಯಾಲ್ಕ್ಯುಲೇಷನ್ ಶುರು ಮಾಡಿದ್ರು. ವಿಮಾನಕ್ಕೆ ಎಂಜಿನ್ ಇಲ್ಲ ಅಂದರೆ ಅದು ಆಕಾಶದಿಂದ ಬೀಳೋ ಕಲ್ಲೇನಲ್ಲ,
ಗ್ಲೈಡ್ ರೇಷಿಯೋ ಅನ್ನೋ ಏರೋಡೈನಾಮಿಕ್ ಸೈನ್ಸ್ ಇದೆ. ಅಂದ್ರೆ ಎಂಜಿನ್ ಪವರ್ ಇಲ್ಲದಿದ್ರೂ ವಿಮಾನದ ರೆಕ್ಕೆಗಳ ಸಹಾಯದಿಂದ ಅದನ್ನ ಗಾಳಿಯಲ್ಲೇ ಜಾರುವಂತೆ ಮಾಡಬಹುದು. ಕ್ಯಾಪ್ಟನ್ ಲೆಕ್ಕ ಹಾಕಿದ್ರು, ನಾವು 39,000 ಅಡಿ ಎತ್ತರದಲ್ಲಿದ್ದೀವಿ. ಅಜಾರ್ಸ್ 120 ಕಿಲೋಮೀಟರ್ ದೂರ ಇದೆ. ನಾವಲ್ಲಿಗೆ ತಲುಪೋದು 100% ಸಾಧ್ಯ. ಆದರೆ ಲೆಕ್ಕಾಚಾರ ಪರ್ಫೆಕ್ಟ್ ಆಗಿದ್ರೆ ಮಾತ್ರ. ಶುರುವಾಯಿತು ನೋಡಿ ಏವಿಯೇಷನ್ ಇತಿಹಾಸದ ಅತಿ ಉದ್ದ ಪವರ್ಲೆಸ್ ಗ್ಲೈಡ್. ಒಂದು ಬೃಹತ್ ವಿಮಾನ ಎಂಜಿನ್ ಇಲ್ಲದೆ 19 ನಿಮಿಷಗಳ ಕಾಲ 120 ಕಿಲೋಮೀಟರ್ ದೂರ ಹಾರಿತು. ಒಳಗಡೆ ಫ್ಲೈಟ್ ಅಟೆಂಡೆಂಟ್ಸ್ ಶಾಂತವಾಗಿ ಬ್ರೇಸ್ 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 ಅಂತ ಎಮರ್ಜೆನ್ಸಿ ಲ್ಯಾಂಡಿಂಗ್ ಪೊಸಿಷನ್ ಹೇಳಿಕೊಡ್ತಿದ್ರು. ಬೆಳಗ್ಗೆ 6:45 ಕೊನೆಗೂ ಲಾಜೆಸ್ ಏರ್ಬೇಸ್ನ ರನ್ವೇ ಕಾಣ್ತಿದೆ. ಆದರೆ ವಿಮಾನದ ವೇಗ ನಾರ್ಮಲ್ಗಿಂತ 35% ಹೆಚ್ಚಿದೆ. ರನ್ವೇ ತುಂಬಾ ಚಿಕ್ಕದಾಗಿದೆ. ಬ್ರೇಕ್ಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತವೆ ಅನ್ನೋ ಗ್ಯಾರಂಟಿ ಇಲ್ಲ. ಕ್ಯಾಪ್ಟನ್ಗೆ ಇದ್ದದ್ದು ಒಂದೇ ಒಂದು ಚಾನ್ಸ್. ವಿಮಾನದ ಟೈರ್ಗಳು ರನ್ವೇಗೆ ಅಪ್ಪಳಿಸಿದವು. ಭಾರೀ ಘರ್ಷಣೆ, ದಟ್ಟವಾದ ಹೊಗೆ. ಆ ಫೋರ್ಸ್ಗೆ ಟೈರ್ಗಳು ಸ್ಫೋಟಿಸಿದವು. ಆದರೆ ಕೊನೆಗೂ ವಿಮಾನ ನಿಂತುಹೋಯಿತು. ಸಮುದ್ರಕ್ಕೆ ಬೀಳಬೇಕಿದ್ದ 306 ಜನ ಬದುಕಿದ್ರು. ಒಂದೇ ಒಂದು ಸಾವು ಕೂಡ ಆಗಲಿಲ್ಲ ಬ್ರೋ. ಇದರಿಂದ ನಾವು ಕಲಿಬೇಕಾದ ದೊಡ್ಡ ಪಾಠ ಏನ್ ಗೊತ್ತಾ? ಯಾವುದೇ ದೊಡ್ಡ ದುರಂತ ದಿಢೀರಂತ ಒಂದೇ ತಪ್ಪಿನಿಂದ ಆಗಲ್ಲ. ಮೆಕ್ಯಾನಿಕ್ ಮಾಡಿದ ತಪ್ಪು, ಸೆನ್ಸರ್ ಪ್ರಾಬ್ಲಮ್, ಪೈಲಟ್ ಮಾಡಿಕೊಂಡ ಲೆಕ್ಕಾಚಾರದ ತಪ್ಪು, ಇದೆಲ್ಲವೂ ಒಂದಕ್ಕೊಂದು ಸೇರಿ ಈ ಘಟನೆ ಆಯಿತು. ಒಂದಕ್ಕೊಂದು ತಗಲಿದ ಈ ಸಣ್ಣ ಸಣ್ಣ ತಪ್ಪುಗಳ ಸರಮಾಲೆಯನ್ನೇ ಸ್ವಿಸ್ ಚೀಸ್ ಮಾಡೆಲ್ ಎನ್ನುತ್ತಾರೆ. ನಮ್ಮ ಲೈಫ್ನಲ್ಲೂ ಇಂಥದ್ದೇ ಎಮರ್ಜೆನ್ಸಿ ಬಂದಾಗ, ಕಷ್ಟಗಳು ಎದುರಾದಾಗ ಪ್ಯಾನಿಕ್ ಆಗಿ ಕೂರೋ ಬದಲು ಆ ಪ್ರಾಬ್ಲಮ್ನಿಂದ ಹೊರಬರೋಕೆ ದಾರಿ ಹುಡುಕಬೇಕು. ಆ ಒಂದು ಕ್ಷಣದ ತಾಳ್ಮೆ ಮತ್ತು ನೀವು ಇಷ್ಟು ವರ್ಷ ಪಡೆದ ಅನುಭವ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಫ್ರೆಂಡ್ಸ್, ಈ ರೋಚಕ ಕಥೆ ಕೇಳಿ ನನಗಂತೂ ಗೂಸ್ಬಂಪ್ಸ್ ಬಂತು. ನಿಮಗೂ ಇಷ್ಟ ಆಗಿದ್ರೆ ಈಗಲೇ ಆ ಲೈಕ್ ಬಟನ್ ಒತ್ತಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಜೀವನದಲ್ಲಿ ಈ ತರಹದ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ನೀವೇನ್ ಮಾಡಿದ್ರಿ? ನಿಮ್ಮ ಅನುಭವ ಶೇರ್ ಮಾಡಿ. ಮುಂದಿನ ಕಥೆ ಇನ್ನೂ ಡೆಡ್ಲಿ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.